ಇಂದು ಗುರುವಾರ ಸೆಪ್ಟೆಂಬರ್ 26ರಂದು ರಾಜ್ಯದಾದ್ಯಂತ ಕಂದಾಯ ಇಲಾಖೆಯ ಅಧಿಕಾರಿಗಳು ಪ್ರತಿಭಟನೆ ನಡೆಸಿದ್ದು, ರಾಜ್ಯದ ಎಲ್ಲಾ ಭಾಗಗಳಿಂದಲೂ ಪ್ರತಿಭಟನೆಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಕಂದಾಯ ಇಲಾಖೆಯಲ್ಲಿರುವ ಕುಂದುಕೊರತೆಗಳ ವಿರುದ್ಧ ಅಧಿಕಾರಿಗಳು ಪ್ರತಿಭಟನೆ ಮಾಡಿದ್ದು, ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಶಾಂತಿಯುತವಾಗಿ ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಪ್ರತಿಭಟನೆಯ ಫೋಟೋ ಮತ್ತು ವಿಡಿಯೋ ತುಣುಕುಗಳು ಇಂತಿವೆ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ನೌಕರರ ಸಂಘದ ವತಿಯಿಂದ ಇಂದು ಮತ್ತು ನಾಳೆ ರಾಜ್ಯವ್ಯಾಪ್ತಿ ಮುಷ್ಕರವನ್ನು ಕೈಗೊಂಡಿದ್ದು, ಕಾರಣವೇನೆಂದರೆ ನಮ್ಮ ಸರ್ಕಾರಿ ಈ ಗ್ರಾಮಾಡಳಿತ ಅಧಿಕಾರಿಗಳ ಒತ್ತಡ ಹೆಚ್ಚಾಗಿದ್ದು ಹಾಗೂ ಮೊಬೈಲ್ ಆ್ಯಪ್ಗಳು 21ಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ಗಳು ಇನ್ಸ್ಟಾಲ್ ಮಾಡಿ ನಮ್ಮ ಜೀವನಕ್ಕೆ ತುಂಬ ತೊಂದರೆ ಆಗ್ತಿರ್ತದೆ. ಆದ್ದರಿಂದ ಈ ಆ್ಯಪ್ಗಳನ್ನ ಕಡಿಮೆ ಮಾಡಬೇಕು ಅಥವಾ ನಮಗೆ ಸೌಲಭ್ಯ ನೀಡಬೇಕು. ನಮಗೆ ಕಚೇರಿ ಸೌಲಭ್ಯಗಳಿಲ್ಲ, ಲ್ಯಾಪ್ಟಾಪ್ ಇಲ್ಲ, ಡಾಟಾ ಇಲ್ಲ, ಯಾವುದೂ ಇಲ್ಲ. ನಮ್ಮ ಸ್ವಂತ ಖರ್ಚಿನಿಂದಲೇ ಈ 21 ಆ್ಯಪ್ಗಳನ್ನ ನಾವು ನಿರ್ವಹಿಸ್ತಿರ್ತೇವೆ ಮತ್ತು ರಜಾ ದಿನಗಳಲ್ಲೂ ಕೂಡ ನಾವು ಕರ್ತವ್ಯ ನಿರ್ವಹಿಸುವ ಸಂದರ್ಭ ಬಂದಿದೆ. ಹಾಗೂ ಯಾವುದೇ ಒಂದು ವರ್ಗಾವಣೆ ಆಗಲಿ, ಒಂದು ರೂಲ್ 6 ಆಗಲಿ ಯಾವುದೂ ಇಲ್ಲ. ಆದ್ದರಿಂದ ಇವೆಲ್ಲ ನಮಗೆ ಮರುಸ್ಥಾಪನೆ ಆಗಬೇಕು ಮತ್ತು ನಮಗೆ ಹೆಚ್ಚಿನ ಒತ್ತಡ ಇದ್ದು ಈ ಒಂದು ಹಂತವಾಗಿ ಕೆಲಸ ಮಾಡ್ಕೋಬೇಕು ಮತ್ತು ಸೌಲಭ್ಯಗಳನ್ನ ನಮಗೆ ಫಸ್ಟ್ ನೀಡಬೇಕು. ಕೆಲಸಕ್ಕೆ ಮುಂಚೆ ನಮಗೆ ಸೌಲಭ್ಯ ನೀಡಿ ಕೆಲಸ ತಗೊಳ್ಳಿ ಅಂತ ನಮ್ಮ ರಾಜ್ಯ ವ್ಯಾಪ್ತಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಈ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಇವತ್ತು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇರುವಂಥದ್ದು, ಇವತ್ತು ತಾಲೂಕು ಮಟ್ಟದಲ್ಲಿ, ನಾಳೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಾಡಲಾಗುತ್ತದೆ. 2 ದಿವಸ ಮಾತ್ರ. ಹೌದು, 2 ದಿನ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನ ಕೈಗೊಳ್ತಾರೆ ಅದಕ್ಕೆ ನಮ್ಮ ರಾಜ್ಯ ವ್ಯಾಪ್ತಿ ಗ್ರಾಮಾಡಳಿತಾಧಿಕಾರಿಗಳು ಸಹಬದ್ಧವಾಗಿರ್ತೇವೆ ಅಂತ ಈ ಮೂಲಕ ತಮಗೆ ತಿಳಿಸುತ್ತೇವೆ. ಸುಮಾರು ಸೇವಾ ಭದ್ರತೆಗಳಾಗಿಲ್ಲ. ಆಮೇಲೆ ನಮಗೆ ಪ್ರಮೋಷನ್ ಆಗಿಲ್ಲ. ಪ್ರಮೋಷನ್ 25 ವರ್ಷದಿಂದ ಪ್ರಮೋಷನ್ ಕೊಟ್ಟಿಲ್ಲ. ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆನ ರದ್ದು ಮಾಡಿದ್ದಾರೆ. ಆಮೇಲೆ ಬೇರೆ ಬೇರೆ ತಾಲೂಕು ಒಳಗೆ ಡೆಪ್ಯುಟೇಷನ್ನು ರದ್ದು ಮಾಡಿದ್ದಾರೆ. ಈ ಥರ ಸುಮಾರು ಅನೇಕ ನಮಗೆ ವಿಷಯಗಳಿಗೋಸ್ಕರ ಏನಾಗಿದೆ ಅಂದರೆ ನಮಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ. ಹೀಗಾಗಿ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಒಂದು ರಾಜ್ಯ ಸಂಘದ ನಿರ್ದೇಶನದಂತೆ ಇವತ್ತು ನಾವು ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ.